ರಾಯಚೂರಿನ ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಹಾಗೂ ಬಾಲಕಿಯರ ಪ್ರೌಢಶಾಲೆ ನಿನ್ನೆಯಿಂದ ಪ್ರಾರಂಭವಾಗಿದೆ. ಹೀಗಾಗಿ ಡೆಸ್ಕ್ ಬೆಂಚ್ಗಳನ್ನು ಸ್ಯಾನಿಟೈಸರ್ನಿಂದ ಸ್ವಚ್ಛಗೊಳಿಸಲಾಯಿತು. ಇದರ ಜೊತೆಗೆ ಸ್ಥಳೀಯ ಆಸ್ಪತ್ರೆ ಸಿಬ್ಬಂದಿ ಸಹಯೋಗದೊಂದಿಗೆ ಮಕ್ಕಳ ಪಲ್ಸ್ ರೇಟ್ ಥರ್ಮಲ್ ಸ್ಕ್ಯಾನಿಂಗ್ ಮಾಡುವ ಮೂಲಕ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ಮಾಡಲಾಯಿತು. ನೆಗಡಿ, ಕೆಮ್ಮಿನಂತಹ ಲಕ್ಷಣಗಳು ಕಂಡುಬಂದಂತಹ ವಿದ್ಯಾರ್ಥಿಗಳಿಗೋಸ್ಕರ ಪ್ರತ್ಯೇಕವಾಗಿ ಐಸೋಲೇಷನ್ ಕೊಠಡಿ ವ್ಯವಸ್ಥೆ ಮಾಡಲಾಗಿದೆ. ಶಾಲೆಯ ಮುಖ್ಯೋಪಾಧ್ಯಾಯರು ಮಕ್ಕಳ ಹಿತದೃಷ್ಟಿಯಿಂದ ಆನ್ಲೈನ್ ವ್ಯವಸ್ಥೆ ಕೂಡ ಇದೆ ಅಂದರು. ಈಗಾಗಲೇ ಇಲಾಖೆಯ ಮಾರ್ಗದರ್ಶನ ಆಧಾರದ ಮೇಲೆ ನಾವು ನಮ್ಮ ಶಾಲೆಯಲ್ಲಿ ಈ ಎಲ್ಲ ರೀತಿಯ ಒಂದು ಸುರಕ್ಷತಾ ಕ್ರಮವಾಗಿ ನಾವು ಅಳವಡಿಸ್ಕೊಂಡಿದ್ದೇವೆ. ಈ ಸ್ಥಳೀಯ ಒಂದು ಮುನ್ಸಿಪಾಲ್ಟಿ ಮತ್ತು ಆರೋಗ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ತರಗತಿಗಳಿಗೆ ಸ್ಯಾನಿಟೈಸ್ ಮಾಡಲಾಗಿದೆ. ಅದೇ ರೀತಿಯಾಗಿ ಮಕ್ಕಳಿಗೆ ನಾವು ಬರಬೇಕಾದರೆ ಅವರಿಗೆ ಥರ್ಮಲ್ ಸ್ಕ್ಯಾನಿಂಗು, ಆಮೇಲೆ ಸ್ಯಾನಿಟೈಸರ್, ಆಮೇಲೆ ಆರೋಗ್ಯ ಇಲಾಖೆಯವರು ಪಲ್ಸ್ ರೇಟನ್ನು ಚೆಕ್ ಮಾಡಿ ತರಗತಿಯಲ್ಲಿ ನಾವು ಬಿಡ್ತಾಯಿದ್ದೇವೆ ಸರ್. ಪೋಷಕರು ಒಳ್ಳೆಯ ಒಂದು ಸಹಕಾರ ನಮಗೆ ನೀಡ್ತಾ ಇದ್ದಾರೆ. ಮಕ್ಕಳಿಗೆ ನಾವು ಒಪ್ಪಿಗೆ ಪತ್ರವನ್ನು ಕೊಡಲಾಗಿದೆ ಗ್ರೂಪ್ ಮುಖಾಂತರ. ಆ ಮಕ್ಕಳು ತಮ್ಮ ಪೋಷಕರಿಂದ ಒಪ್ಪಿಗೆ ಪತ್ರದ ಮೇಲೆ ರುಜು ಮಾಡಿಸ್ಕೊಂಡು ತಂದು ಕೊಟ್ಟಿದ್ದಾರೆ. ಅವರು ಕೂಡ ಒಳ್ಳೆಯ ಇದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಸರ್. ಶಾಲೆ ಪ್ರಾರಂಭ ಆಗಿದೆ ಅಂತ ಹೇಳಿದ್ವಿ ನಾವು. ಮತ್ತು ನಮ್ಮ ಮನೆಯಲ್ಲಿ ನಮಗೆ ಅನೇಕ ಕೆಲವಷ್ಟು ಅಂಶಗಳನ್ನು ಹೇಳಿದರು ಮತ್ತು ನಮ್ಮ ಶಾಲೆಗಳಿಂದ ಒಪ್ಪಿಗೆ ಪತ್ರವನ್ನು ನೀಡಿದ್ದು ಸರ್ಸು. ಅದನ್ನು ಪಾಲಕರಲ್ಲಿ ಸಹಿ ಮಾಡಿದ್ವಿ ಮತ್ತು ನಮಗೆ ಶಿಕ್ಷಕರು ಮತ್ತು ಪಾಲಕರು ಇಬ್ಬರು ನಮಗೆ ಸಹಕರಿಸಿದರು. ಇವತ್ತು ಕೊನೆಗೆ ನಾವು ಶಾಲೆಗೆ ಬಂದಿದ್ದೇವೆ.